3 ಥರ ತರಕಾರಿಗಳು ನಡೀತಾ ಇತ್ತು ಪ್ರತಿ ಸತಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಊಟದಲ್ಲಿ. ಆಮೇಲೆ ಕಮ್ಮಿ ಮಿಶ್ರಣ ಇರೋವಂಥ ಮಸಾಲೆ ಐಟಮ್ಸ್ ಆಗಲಿ, ಅವಾಗ ಮುಂಚೆ ಆಯಿಲು ಈ ಥರ ಯಾವಾಗ ಬೇಕಂದ್ರೆ ಆಯಿಲ್ ಸಿಗ್ತಾ ಇರಲಿಲ್ಲ, ಕುಕ್ಕಿಂಗ್ ಆಯಿಲ್ಗಳು ಈಸಿಯಾಗಿ. ಸೊ ಅವಾಗೇನು ಮಾಡ್ತಾಯಿದ್ರು, ಆಯಿಲ್ ಲಿಮಿಟೇಷನಲ್ಲಿ ಇರ್ತಾಯಿತ್ತು. ಪ್ಲಸ್ ಎರಡನೇದು, ಈಗ ಊಟದ ಬಿಟ್ಬಿಟ್ಟು ಈ ದೇಹನ ದಣಿಸ್ತಾ ಇದ್ರು ಅವಾಗ ಜನಗಳು. ಈಗ ಅಕಸ್ಮಾತ್ ಈಗ ತರಕಾರಿ ತರಬೇಕು ಅಂತಂತಂದ್ರೆ ಮುಂಚೆ ಇಲ್ಲ, ಎರಡೇ ಆಪ್ಷನ್. ಒಂದು, ಅವರು ಊರುಗಳಲ್ಲಿ ಅಥವಾ ವಿಲೇಜ್ಗಳಲ್ಲಿ ಇದ್ದರೆ ಅಂದರೆ ಅವರು ಬೆಳಿಲೇಬೇಕಾಗಿತ್ತು. ಇಲ್ಲ ಎರಡನೇದು, ಅಕಸ್ಮಾತ್ ಫಾರ್ಚುನೇಟಾಗಿ ಸ್ವಲ್ಪ ಎಲೈಟ್ ಕ್ಲಾಸ್ ಆಗಿತ್ತು, ಅವರು ಬಂದು ಬೆಂಗಳೂರಲ್ಲಿದ್ದರು ಅಂತಂದರೆ ಅದನ್ನು ತರೋಕ್ಕಾದ್ರೂ ಅವರು ನಡ್ಕೊಂಡ್ಬಿಟ್ಟಾದರೂ ದೂರ ಹೋಗ್ಬಿಟ್ಟು ಅಲ್ಲಿಂದ ಮಾರ್ಕೆಟಿಂದ ಎತ್ಕೊಂಡ್ಬರ್ಬೇಕಾಗಿತ್ತು. ಜೀವನ ಈಗ ಹಂಗಿಲ್ಲ, ಚೇಂಜ್ ಆಗಿಬಿಟ್ಟಿದೆ. ಈಗ ಮಾತ್ರೆ ಬೇಕಾ, ಈಗ ಮಾತ್ರೆಯಲ್ಲಿ ತರಕಾರಿ ಬೇಕಂದರೆ ಈಗ ಆ್ಯಪಲ್ಲಿ ಬುಕ್ ಮಾಡ್ತಾರೆ, ಮನೆ ಮುಂದೆ ಪಾಪ ತಂದು ಕೊಡ್ತಾರೆ ತರಕಾರಿನ. ಸೊ ಅಲ್ಲಿ ನಡ್ಕೊಂಡು ಓಡಾಡ್ಕೊಂಬರೋವಂಥದ್ದು ಕೂಡ ಚಿಕ್ಕ ಚಿಕ್ಕದಾಗಿ ಏನಂತ ವ್ಯಾಯಾಮಗಳಾಗ್ತಿದ್ವೋ ಅದು ಕೂಡ ಆಗ್ತಾಯಿಲ್ಲ ಜನಕ್ಕೆ. ಈಗ ಅಟ್ಲೀಸ್ಟ್ ಆಯ್ತಪ್ಪ ಅದರಲ್ಲಿ ಟೈಮ್ ಉಳಿಸಿದ್ರು, ಸ್ಪೆಸಿಫಿಕ್ಕಾಗಿ ನಾನು ಡೆಡಿಕೇಟೆಡ್ ವಾಕಿಂಗಾಗಿ 1 ಅವರು ಇಲ್ಲ ಡೆಡಿಕೇಟೆಡಾಗಿ ಜಿಮ್ಗೆ ಎಕ್ಸಸೈಸ್ಗೆ 1 ಅವರ್ ಕೊಡ್ತೀವಿ, ಅದು ಕೂಡ ಇಲ್ಲ ಈಗ. ಸೊ ಅದ್ರ ಬಿಟ್ಬಿಟ್ಟು ಮನೆಯಲ್ಲೇ ಕಾಲಹರಣ ಮಾಡ್ಕೊಳ್ಳೋವಂಥದ್ದು. ಅದರಿಂದ ಈಗ ನೀವು ರೆಗ್ಯುಲರಾಗಿ ನೀವು ಚೆಕ್ ಮಾಡಿಕೊಂಡ್ರೂ ಸಾಕು. ಈಗ ದೈನಿತ್ಯವಾಗಿ ನೀವು ಎಷ್ಟು ನಡೀತೀರಾ ಅನ್ನೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ಚಿಕ್ಕ ಚಿಕ್ಕದಾಗಿ ಆ್ಯಪ್ಗಳೇ ಬಂದಿದೆ ಮೊಬೈಲ್ಗಳಲ್ಲಿ, ಅದ್ರಲ್ಲಿ ಚೆಕ್ ಮಾಡಿಕೊಂಡ್ರೆ ಒಂದು 24 ಗಂಟೆಗೆ ಒಂದು 10,000 ಸ್ಟೆಪ್ ಮಿನಿಮಮ್ ನಡೆದರೆ ಅಟ್ಲೀಸ್ಟು ಈಗ ದೇಹಕ್ಕೆ ಬೇಕಾಗಿದ್ದಷ್ಟು ಮಿನಿಮಮ್ ರಿಕ್ವೈರ್ಮೆಂಟ್ ಆಗ್ತದೆ. ಅದಕ್ಕಿಂತ ಜಾಸ್ತಿ ಓಡಾಡೋದು ತಪ್ಪಂತಲ್ಲ, ಬೇರೆ ಮಿನಿಮಮ್ ನಾವು ಹೇಳ್ತಿರೋವಂಥದ್ದು.